ಯಾವಾಗ್ಲೂ ನೆನ್ಪಿಡಿ ಫ್ರೆಂಡ್ಸ್, ಬೇರೆಯವರು ನಿಮ್ಮನ್ನ ಎಷ್ಟೇ ಅಸಭ್ಯವಾಗಿ ಪ್ರಶ್ನಿಸಿದ್ರು ನೀವು ಮಾಡ್ಕೋಬೇಕಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ. ಪಾರ್ಟ್ 1, ವಿಷಕಾರಿ ವ್ಯಕ್ತಿಗಳ ಸೈಕಾಲಜಿ. ಫ್ರೆಂಡ್ಸ್, ಮೊದಲು ನಾವು ಈ ಟಾಕ್ಸಿಕ್ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋಬೇಕು. ಇವರ ಮೇನ್ ಟಾರ್ಗೆಟ್ ಅಂದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವುದು. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕ್ತಾರೆ. 10 ಜನರ ಮುಂದೆ ನಿಮ್ಮನ್ನ ಅವಮಾನಿಸೋಕೆ ನೋಡ್ತಾರೆ. ಇವರ ಅಸಲಿ ಪ್ಲಾನ್ ಏನು ಗೊತ್ತಾ? ನೀವು ತಾಳ್ಮೆ ಕಳೆದುಕೊಂಡು ಕೋಪ ಮಾಡ್ಕೊಳ್ಳಿ ಅಂತ. ನೀವು ಯಾವಾಗ ರಿಯಾಕ್ಟ್ ಮಾಡ್ತೀರೋ ಅವತ್ತು ಅವರು ಗೆದ್ದಂತೆ. ಟಾಕ್ಸಿಕ್ ವ್ಯಕ್ತಿಗಳು ನಿಮ್ಮ ಮೇಲೆ ಎಸೆಯುವ ಬೈಗುಳುಗಳು ವಾಸ್ತವವಾಗಿ ಅವರ ಒಳಗಿರುವ ಕೀಳರಿಮೆಯ ಪ್ರತಿಬಿಂಬ. ಅವರು ನಿಮ್ಮನ್ನ ದಡ್ಡ ಎಂದರೆ ಅದರ ಅರ್ಥ ಅವರ ಜೀವನದಲ್ಲಿ ಅವರಿಗೆ ಏನೂ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು. ಇದನ್ನ ಸೈಕಲಾಜಿಕಲ್ ಪ್ರೊಜೆಕ್ಷನ್ ಎನ್ನಲಾಗುತ್ತದೆ. ಅವರು ನಿಮ್ಮನ್ನ ಟೀಕಿಸುತ್ತಿಲ್ಲ, ಬದಲಾಗಿ ತಮ್ಮ ಅಸಹಾಯಕತೆಯನ್ನ ನಿಮ್ಮ ಮೇಲೆ ಹೊರಹಾಕುತ್ತಿದ್ದಾರೆ. ಮೌನ. ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್ ಟು ಅ ಫೂಲ್. ಮೌನ ಎಂದರೆ ಹೆದರಿಕೆಯಲ್ಲ, ಬದಲಾಗಿ ನನ್ನ ಸಮಯ ಮತ್ತು ಘನತೆ ನಿನ್ನ ಸಣ್ಣತನಕ್ಕಿಂತ ದೊಡ್ಡದು ಎಂದು ತೋರಿಸಿಕೊಡುವುದು. ನನ್ನ ಶಾಂತಿಯನ್ನ ಭಂಗಗೊಳಿಸುವ ಹಕ್ಕು ನಾನು ಯಾರಿಗೂ ನೀಡಿಲ್ಲ. ಯಾರೋ ಒಬ್ಬರು ನನ್ನನ್ನ ಕೋಪಗೊಳ್ಳುವಂತೆ ಮಾಡಬಲ್ಲರು ಎಂದರೆ ನಾನು ಅವರಿಗೆ ನನ್ನ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ ಎಂದರ್ಥ. ಆ ಅಧಿಕಾರವನ್ನ ಕಿತ್ತುಕೊಳ್ಳುವುದೇ ನಿಜವಾದ ಮೌನ. ಎದುರಿನವರು ಎಷ್ಟೇ ಕೆಟ್ಟದಾಗಿ ಮಾತನಾಡಿದರೂ ನೀವು ಶಾಂತವಾಗಿ ಗೌರವಯುತವಾಗಿ ಉತ್ತರಿಸಿದಾಗ ಅವರ ಅಸಭ್ಯತೆ ಅವರಿಗೆ ಕನ್ನಡಿಯಂತೆ ಕಾಣುತ್ತದೆ. ನಿಮ್ಮ ಸಂಯಮವೇ ಕಾಮ್ನೆಸ್ ಅವರಿಗೆ ಬೀಳುವ ದೊಡ್ಡ ಏಟು. ಪಾರ್ಟ್ 2, ಮಹಾಕಾವ್ಯಗಳಿಂದ ಕಲಿಯಬೇಕಾದ ಪಾಠ. 1. ಶ್ರೀಕೃಷ್ಣ ಮತ್ತು ಶಿಶುಪಾಲ, ಸಂಯಮದ ಪರಾಕಾಷ್ಠೆ. ಮಹಾಭಾರತದಲ್ಲಿ ರಾಜಸೂಯ ಯಾಗ ನಡೆಯುವಾಗ ಶಿಶುಪಾಲನು ಶ್ರೀಕೃಷ್ಣನನ್ನು ಅತ್ಯಂತ ಅಸಭ್ಯವಾಗಿ ಕಾರಣವಿಲ್ಲದೆ 100 ಜನರ ಮುಂದೆ ನಿಂದಿಸುತ್ತಾನೆ. ಕೃಷ್ಣನು ಸುಮ್ಮನೆ ನಗುತ್ತಾ ಕುಳಿತಿರುತ್ತಾನೆ. ಇಲ್ಲಿನ ಕೃಷ್ಣನ ಮೌನ ಅಸಹಾಯಕತೆಯಲ್ಲ, ಅದು ಅವನ ಘನತೆ. ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸುತ್ತೇನೆ ಎಂದು ಕೃಷ್ಣನು ಮಾತು ಕೊಟ್ಟಿರುತ್ತಾನೆ. ಅಂದರೆ ಎದುರಿಗಿರುವವನು ಎಷ್ಟೇ ಕೆಟ್ಟವನಾಗಿದ್ದರೂ ನಾವು ನಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡಬಾರದು. ಕೃಷ್ಣ ಶಿಶುಪಾಲನನ್ನು ಕ್ಷಮಿಸಿದ್ದು ಅವನ ಮೇಲಿನ ಪ್ರೀತಿಯಿಂದಲ್ಲ, ಬದಲಾಗಿ ಕೃಷ್ಣ ತನ್ನ ಮಾತಿಗೆ ಕೊಟ್ಟ ಗೌರವಕ್ಕಾಗಿ. ಇದರರ್ಥ ನೀವು ಮೌನವಾಗಿರುವುದು ಎದುರಾಳಿಗೋಸ್ಕರವಲ್ಲ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ನಿಮ್ಮ ಸ್ಟ್ಯಾಂಡರ್ಡ್ ಅನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ. ಟೀಕೆ ಮಾಡುವವರಿಗೆ ತಕ್ಷಣವೇ ಪ್ರತಿಕ್ರಿಯಿಸಿ ನಮ್ಮ ಶಕ್ತಿಯನ್ನು ವ್ಯಯ ಮಾಡಬಾರದು. ನಮ್ಮ ಗುರಿ ಮತ್ತು ಕೊಟ್ಟ ಮಾತಿನ ಮೇಲೆ ನಮಗೆ ಗಮನವಿರಲಿ. ಆದರೆ ಅಸಭ್ಯತೆಯು ಮಿತಿಮೀಲಿದಾಗ, ಶಿಶುಪಾಲನ 100 ತಪ್ಪುಗಳು ಮುಗಿದಾಗ ಅಲ್ಲಿ ಸುಮ್ಮನಿರುವುದು ದೌರ್ಬಲ್ಯವಾಗುತ್ತದೆ. ಆಗ ಧರ್ಮದ ಹಾದಿಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸುವುದು ಅನಿವಾರ್ಯ. ಇದು ಅಸಹಾಯಕತೆಯಲ್ಲ, ಇದು ಪ್ರಬುದ್ಧತೆ, ಮಚ್ಯೂರಿಟಿ. ಎದುರಿಗಿರುವವನು ಎಷ್ಟೇ ಕೆಳಮಟ್ಟಕ್ಕೆ ಇಳಿದರೂ ನಾವು ನಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡಬಾರದು ಅನ್ನೋದಕ್ಕೆ ಕೃಷ್ಣನೇ ಬೆಸ್ಟ್ ಎಕ್ಸಾಂಪಲ್. 2. ಶ್ರೀರಾಮ ಮತ್ತು ಸಮುದ್ರ ರಾಜ, ವಿನಯ ಮತ್ತು ಶಕ್ತಿ. ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ಹೋಗಲು ಸಮುದ್ರ ಅಡ್ಡಲಾದಾಗ ಶ್ರೀರಾಮನು 3 ದಿನಗಳ ಕಾಲ ಅತ್ಯಂತ ವಿನಯದಿಂದ ಮೌನವಾಗಿ ಸಮುದ್ರರಾಜನಿಗೆ ದಾರಿ ಮಾಡಿಕೊಡುವಂತೆ ಪ್ರಾರ್ಥಿಸುತ್ತಾನೆ. ಆದರೆ ಸಮುದ್ರರಾಜನು ರಾಮನ ಸೌಜನ್ಯವನ್ನು ನಿರ್ಲಕ್ಷಿಸಿ ಅಹಂಕಾರದಿಂದ ನಡೆದುಕೊಳ್ಳುತ್ತಾನೆ. ಇಲ್ಲಿನ ಪಾಠ: ಶ್ರೀರಾಮನು ಮೊದಲು ಆರಿಸಿಕೊಂಡಿದ್ದು ಶಾಂತಿ ಮತ್ತು ಮೌನದ ಹಾದಿಯನ್ನು. ಇದು ಒಬ್ಬ ಉತ್ತಮ ವ್ಯಕ್ತಿಯ ಲಕ್ಷಣ. ಎದುರಾಳಿ ಅಸಭ್ಯವಾಗಿ ನಡೆದುಕೊಂಡರೂ ನಾವು ನಮ್ಮ ಸಂಸ್ಕಾರವನ್ನು ಮೊದಲು ಪ್ರದರ್ಶಿಸಬೇಕು. ನಮ್ಮ ಮೌನವು ಎದುರಾಳಿಗೆ ನಮ್ಮ ದೌರ್ಬಲ್ಯವೆಂದು ಭಾಸವಾಗಬಾರದು. ನಾವು ವಿನಯವಂತರಾಗಿದ್ದರೂ ಅಗತ್ಯ ಬಿದ್ದಾಗ ಎದುರಿಸಿ ನಿಲ್ಲುವ ಶಕ್ತಿ ನಮ್ಮಲ್ಲಿದೆ ಎಂಬುದು ನಮ್ಮ ನಡವಳಿಕೆಯಲ್ಲಿರಲಿ. ಪಾರ್ಟ್ 3, ವಿದುರ ನೀತಿ ಮತ್ತು ಹನುಮಂತನ ಯುಕ್ತಿ. ಮಹಾಭಾರತದಲ್ಲಿ ಜ್ಞಾನಿ ವಿದುರನು ಒಬ್ಬ ವ್ಯಕ್ತಿಯು ತನ್ನ ಘನತೆಯನ್ನು ಉಳಿಸಿಕೊಂಡು ಶತ್ರುಗಳನ್ನು ಅಥವಾ ಟೀಕಾಕಾರರನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ವಿವರಿಸಿದ್ದಾನೆ. ಕ್ಷಮೆ ಎಂಬುದು ಶಕ್ತಿ. ವಿದುರನ ಪ್ರಕಾರ ಅಸಮರ್ಥನಿಗೆ ಕ್ಷಮೆ ಎಂಬುದು ದೌರ್ಬಲ್ಯವಾಗಿ ಕಾಣಬಹುದು, ಆದರೆ ಸಮರ್ಥನಿಗೆ ಅದು ಅತ್ಯಂತ ದೊಡ್ಡ ಆಭರಣ. ನಮಗೆ ಕೆಟ್ಟದ್ದು ಮಾಡುವವರನ್ನು ಕ್ಷಮಿಸುವುದು ಎಂದರೆ ಅವರ ತಪ್ಪುಗಳನ್ನು ಒಪ್ಪಿಕೊಳ್ಳುವುದೆಂದರ್ಥವಲ್ಲ, ಬದಲಾಗಿ ನಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸಿಕೊಳ್ಳದಿರುವುದೆಂದರ್ಥ. ಒಬ್ಬ ವ್ಯಕ್ತಿ ನಮ್ಮನ್ನು ನಿಂದಿಸಿದಾಗ ನಾವು ತಿರುಗಿ ಬೈದರೆ ಅವನ ಅಸಭ್ಯತೆ ಯಶಸ್ವಿಯಾದಂತೆ. ಆದರೆ ನಾವು ಶಾಂತವಾಗಿದ್ದರೆ ಅವನ ಮಾತುಗಳು ಅವನ ಬಳಿಯೇ ಉಳಿಯುತ್ತವೆ. ಇದು ಅವನಿಗೆ ನಾವು ನೀಡುವ ಅತ್ಯಂತ ಅವಮಾನಕಾರಿ ಮೌನಮುತ್ತರ. ಪ್ರತಿಕ್ರಿಯಿಸದಿರುವುದೇ ದೊಡ್ಡ ಶಿಕ್ಷೆ. ಹನುಮಂತನ ಯುಕ್ತಿ. ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವಾಗ ಸುರಸೆ ಎಂಬ ರಾಕ್ಷಸಿ ಅಡ್ಡ ಬರುತ್ತಾಳೆ. ಅವಳು ಹನುಮಂತನನ್ನು ನುಂಗಲು ನೋಡುತ್ತಾಳೆ. ಹನುಮಂತನು ಅವಳೊಂದಿಗೆ ಜಗಳವಾಡುತ್ತಾ ಸಮಯ ವ್ಯರ್ಥ ಮಾಡುವುದಿಲ್ಲ. ಅವಳು ಬಾಯಿ ದೊಡ್ಡದಾಗಿಸಿದಂತೆ ತಾನೂ ದೊಡ್ಡವನಾಗುತ್ತಾನೆ.
ಆದರೆ ತಕ್ಷಣವೇ ಅತ್ಯಂತ ಚಿಕ್ಕವನಾಗಿ, ಅಂದರೆ ಸೂಕ್ಷ್ಮರೂಪ, ಅವಳ ಬಾಯೊಳಗೆ ಹೋಗಿ ಹೊರಬರುತ್ತಾನೆ. ನಮ್ಮನ್ನು ತುಳಿಯಲು ಅಥವಾ ತಡೆಯಲು ನೋಡುವವರು ಎದುರಾದಾಗ ನಾವು ಅವರಷ್ಟೇ ಕೆಳಮಟ್ಟಕ್ಕೆ ಇಳಿಯಬೇಕಿಲ್ಲ. ಕೆಲವೊಮ್ಮೆ ನಾವು ವಿನಯವಂತರಾಗಿ, ಚಿಕ್ಕವರಾಗಿ ಆ ಪರಿಸ್ಥಿತಿಯಿಂದ ಜಾಣತನದಿಂದ ಹೊರಬಂದು ನಮ್ಮ ಗುರಿಯತ್ತ ಸಾಗುವುದೇ ಬುದ್ಧಿವಂತಿಕೆ. ಅಹಂಕಾರವನ್ನು ಅಹಂಕಾರದಿಂದಲೇ ಎದುರಿಸಬೇಕಿಲ್ಲ, ಯುಕ್ತಿಯಿಂದ ಗೆಲ್ಲಬಹುದು. ಪಾರ್ಟ್ 4 ಬುದ್ಧ ಮತ್ತು ಉಡುಗೊರೆಯ ಕಥೆ. ಒಮ್ಮೆ ರಾಜಗೃಹವಲ್ಲಿದ್ದಾಗ ಬುದ್ಧನ ಪ್ರಭಾವ ಮತ್ತು ಜನಪ್ರಿಯತೆಯನ್ನ ಸಹಿಸದ ಅಕ್ಕೋಸಕ ಭಾರದ್ವಾಜ ಎಂಬ ಬ್ರಾಹ್ಮಣನು ಬುದ್ಧನ ಬಳಿ ಬರುತ್ತಾನೆ. ಅವನು ಬುದ್ಧನ ಎದುರು ನಿಂತು ಅತ್ಯಂತ ಕೆಟ್ಟ ಭಾಷೆಯಲ್ಲಿ ನಿಂದಿಸಲು, ಅಸಭ್ಯವಾಗಿ ವರ್ತಿಸಲು ಶುರು ಮಾಡುತ್ತಾನೆ. ಬುದ್ಧನು ಯಾವುದೇ ಕೋಪವಿಲ್ಲದೆ ಶಾಂತವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ. ಅವನು ಬೈದು ಸುಸ್ತಾದ ಮೇಲೆ ಬುದ್ಧನು ಅವನನ್ನು ಒಂದು ಪ್ರಶ್ನೆ ಕೇಳುತ್ತಾರೆ. ಬುದ್ಧ, ಭಾರದ್ವಾಜನೇ, ನಿನ್ನ ಮನೆಗೆ ಎಂದಾದರೂ ಅತಿಥಿಗಳು ಅಥವಾ ಸ್ನೇಹಿತರು ಬರುತ್ತಾರೆಯೇ? ಬ್ರಾಹ್ಮಣ: ಹೌದು, ಬರುತ್ತಾರೆ. ಬುದ್ಧ: ಅವರು ಬಂದಾಗ ನೀನು ಅವರಿಗೆ ಏನಾದರೂ ತಿಂಡಿ ಅಥವಾ ಉಡುಗೊರೆಗಳನ್ನು ನೀಡುತ್ತೀಯಾ? ಬ್ರಾಹ್ಮಣ: ಖಂಡಿತವಾಗಿ ನೀಡುತ್ತೇನೆ. ಬುದ್ಧ: ಒಂದು ವೇಳೆ ಆ ಅತಿಥಿಗಳು ನೀನು ನೀಡಿದ ಉಡುಗೊರೆಯನ್ನು ಅಥವಾ ಆಹಾರವನ್ನು ಸ್ವೀಕರಿಸದಿದ್ದರೆ ಆಗ ಆ ವಸ್ತುಗಳು ಯಾರಿಗೆ ಸೇರುತ್ತವೆ? ಬ್ರಾಹ್ಮಣ: ಅವರು ತೆಗೆದುಕೊಳ್ಳದಿದ್ದರೆ ಸಹಜವಾಗಿಯೇ ಆ ಉಡುಗೊರೆಗಳು ನನ್ನ ಬಳಿಯೇ ಉಳಿಯುತ್ತವೆ, ಅವು ನನ್ನವೇ ಆಗಿರುತ್ತವೆ. ಆಗ ಬುದ್ಧನು ಮುಗುಳ್ನಗುತ್ತಾ ಹೀಗೆನ್ನುತ್ತಾರೆ: ಅದೇ ರೀತಿ ಭಾರದ್ವಾಜನೇ, ನೀನು ಈಗ ತಾನೇ ನನಗೆ ನೀಡಿದ ಈ ಬೈಗುಳುಗಳು ಮತ್ತು ನಿಂದನೆಗಳನ್ನು ನಾನು ಸ್ವೀಕರಿಸುತ್ತಿಲ್ಲ. ಹಾಗಾಗಿ ಅವು ನಿನ್ನ ಬಳಿಯೇ ಉಳಿದಿವೆ, ಅವು ನನಗಲ್ಲ, ನಿನಗೇ ಸೇರಿದ್ದು. ಇದನ್ನು ಕೇಳಿದ ಭಾರದ್ವಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಬುದ್ಧನ ಶಿಷ್ಯನಾಗುತ್ತಾನೆ. ಇನ್ನೊಂದು ಪ್ರಸಂಗ: ಆನಂದ ಮತ್ತು ಬುದ್ಧ ನೆಮ್ಮದಿಯ ಹುಡುಕಾಟ. ಒಮ್ಮೆ ಬುದ್ಧ ಮತ್ತು ಅವರ ಶಿಷ್ಯ ಆನಂದ ಒಂದು ಊರಿಗೆ ಹೋದಾಗ ಅಲ್ಲಿನ ಕೆಲವರು ಬುದ್ಧನನ್ನು ಅಸಭ್ಯವಾಗಿ ಟೀಕಿಸುತ್ತಾರೆ. ಅದನ್ನು ಸಹಿಸದ ಆನಂದನು, ಗುರುದೇವ, ಇಲ್ಲಿನ ಜನರು ತುಂಬಾ ಕೆಟ್ಟವರಾಗಿದ್ದಾರೆ, ನಾವು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗೋಣ ಎನ್ನುತ್ತಾನೆ. ಆಗ ಬುದ್ಧ ಹೀಗೆ ಕೇಳುತ್ತಾರೆ: ಬುದ್ಧ: ಆನಂದ, ಮುಂದಿನ ಊರಲ್ಲೂ ಜನರು ಹೀಗೆಯೇ ಬೈದರೆ ಏನು ಮಾಡುವುದು? ಆನಂದ: ಅಲ್ಲಿಂದಲೂ ಇನ್ನೊಂದು ಊರಿಗೆ ಹೋಗೋಣ. ಬುದ್ಧ: ಹಾಗೆ ಎಷ್ಟು ಊರುಗಳನ್ನು ಬದಲಾಯಿಸಲು ಸಾಧ್ಯ? ಆನಂದ: ಯುದ್ಧ ಭೂಮಿಯಲ್ಲಿ ನಿಂತಿರುವ ಆನೆಯು ಎಲ್ಲಾ ಕಡೆಯಿಂದ ಬರುವ ಬಾಣಗಳನ್ನು ಹೇಗೆ ಸಹಿಸಿಕೊಳ್ಳುತ್ತದೆಯೋ ಹಾಗೆಯೇ ಸಾಧಕನು ಟೀಕೆಗಳನ್ನು ಸಹಿಸಿಕೊಳ್ಳಬೇಕು. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಅದನ್ನು ಶಾಂತಿಯಿಂದ ಗೆಲ್ಲಬೇಕು, ಓಡಿ ಹೋಗುವುದರಿಂದಲ್ಲ. ಈ ಘಟನೆಗಳು ನಮಗೆ ನೀಡುವ ಸಂದೇಶ: ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ. ಯಾರೋ ನಿಮ್ಮನ್ನು ಬೈದಾಗ ನೀವು ಕೋಪಗೊಂಡರೆ ನಿಮ್ಮ ಮನಸ್ಸಿನ ಶಾಂತಿಯ ರಿಮೋಟನ್ನು ನೀವು ಅವರಿಗೆ ನೀಡಿದ್ದೀರಿ ಎಂದರ್ಥ. ಬುದ್ಧನಂತೆ ಆ ರಿಮೋಟನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಮೈ ಡಿಯರ್ ಫ್ರೆಂಡ್ಸ್, ಜನರು ನಮ್ಮನ್ನು ಯಾಕೆ ಟೀಕಿಸುತ್ತಾರೆ? ನಮ್ಮನ್ನು ಕಾರಣವಿಲ್ಲದೆ ಟೀಕಿಸುವವರು ಅಥವಾ ತುಳಿಯಲು ನೋಡುವವರ ಹಿಂದೆ 3 ಮುಖ್ಯ ಕಾರಣಗಳಿರುತ್ತವೆ. ಅಸೂಯೆ, ಇನ್ಸೆಕ್ಯೂರಿಟಿ. ನೀವು ಬೆಳೆಯುತ್ತಿರುವುದು ಅವರಿಗೆ ತಮ್ಮ ಸೋಲಿನಂತೆ ಭಾಸವಾಗುತ್ತದೆ. ನಿಮ್ಮ ಯಶಸ್ಸು ಅವರ ಅಸಮರ್ಥತೆಯನ್ನು ನೆನಪಿಸುತ್ತದೆ. ನಾನು ಬೆಳೆಯದಿದ್ದರೂ ಪರವಾಗಿಲ್ಲ, ಅವನು ಬೆಳೆಯಬಾರದು. ಇದು ಅವರದ್ದೇ ಆದ ಒಂದು ಸಣ್ಣತನದ ಕಲ್ಪನೆ. ನಿಯಂತ್ರಣದ ಹಪಾಪಪಿ. ನಿಮ್ಮನ್ನು ಕೆಳಗೆ ಹಾಕುವ ಮೂಲಕ ತಾವು ಮೇಲು ಎಂಬ ಭ್ರಮೆಯನ್ನು ಅವರು ಸೃಷ್ಟಿಸಿಕೊಳ್ಳುತ್ತಾರೆ. ಗಮನ ಸೆಳೆಯುವ ತಂತ್ರ. ಒಳ್ಳೆಯ ಕೆಲಸ ಮಾಡಿ ಹೆಸರು ಮಾಡಲು ಸಾಧ್ಯವಾಗದವರು ಇನ್ನೊಬ್ಬರ ಕಾಲೆಳೆಯುವ ಮೂಲಕ ಸುದ್ದಿಯಲ್ಲಿರಲು ಬಯಸುತ್ತಾರೆ. ಅವರು ನಿಮ್ಮನ್ನು ಕೆಣಕಿದಾಗ ಯಾವುದೇ ಇಮೋಷನ್ ತೋರಿಸಬೇಡಿ. ಕೇವಲ ಓಹೋ, ಹೌದಾ, ಸರಿ, ಓಕೆ ಎನ್ನುವ ಅತಿಸಾಮಾನ್ಯ ಉತ್ತರ ನೀಡಿ. ನೀವು ರಿಯಾಕ್ಟ್ ಮಾಡದಿದ್ರೆ ಅವರಿಗೆ ನಿಮ್ಮನ್ನು ಕಾಡಲು ಆಸಕ್ತಿಯೇ ಇರುವುದಿಲ್ಲ. ನೋ ರಿಯಾಕ್ಷನ್ ಇಸ್ ದ ಬೆಸ್ಟ್ ಆಕ್ಷನ್. ಮೈ ಡಿಯರ್ ಫ್ರೆಂಡ್ಸ್, ಜನರು ನಮ್ಮನ್ನು ಯಾಕೆ ಟೀಕಿಸುತ್ತಾರೆ? ಯಾರಾದರೂ ಒಬ್ಬರು ದಾರಿಯಲ್ಲಿ ಹೋಗುವಾಗ ನಾಯಿಗೆ ಕಲ್ಲು ಹೊಡೆದರೆ ಜನ ಕಲ್ಲು ಹೊಡೆದವನನ್ನು ನೋಡುತ್ತಾರೆ ಹೊರತು ನಾಯಿಯನ್ನಲ್ಲ. ಒಬ್ಬರು ನಮ್ಮ ಮೇಲೆ ಕೆಸರೆರಚಿದ ತಕ್ಷಣ ನಾವೇನು ಗಲೀಜಾಗೋದಿಲ್ಲ. ಆದರೆ ಆ ಕೆಸರನ್ನ ವಾಪಸ್ ಎಸೆಯೋಕೆ ಅಂತ ನಾವು ಕೆಸರಲ್ಲಿ ಹೊರಲಾಡಕ್ಕೆ ಶುರು ಮಾಡಿದರೆ ನಮ್ಮ ಕಿಮ್ಮತ್ತು ನಾವೇ ಕಳ್ಕೊಂಡ ಹಾಗೆ. ನಿಮ್ಮ ಮೌನ ಅವರಿಗೆ ಶಿಕ್ಷೆಯಾಗಲಿ, ನಿಮ್ಮ ಸಕ್ಸಸ್ ಅವರಿಗೆ ನಡುಕು ಹುಟ್ಟಿಸಲಿ. ನಿಮ್ಮ ಘನತೆ ನಿಮ್ಮ ಮೌನದಲ್ಲಿದೆ, ನಿಮ್ಮ ಸಾಧನೆಯಲ್ಲಿದೆ. ಸಮಾಜ ಅಥವಾ ಇತಿಹಾಸವು ನಿಮ್ಮನ್ನು ಪರೀಕ್ಷಿಸಿದವರು ಯಾರು ಎಂಬುದನ್ನು ನೆನಪಿಸಿಕೊಳ್ಳುವುದಿಲ್ಲ. ಆದರೆ ಆ ಸಂದರ್ಭದಲ್ಲಿ ನೀವು ಎಷ್ಟು ಪ್ರಬುದ್ಧವಾಗಿ, ಮೆಚ್ಯೂರ್ಡ್ ಆಗಿ ನಡೆದುಕೊಂಡಿರಿ ಎಂಬುದನ್ನು ಮಾತ್ರ ನೆನಪಿಸಿಕೊಳ್ಳುತ್ತದೆ. ನಿಮ್ಮ ಉತ್ತರ ನಿಮ್ಮ ವ್ಯಕ್ತಿತ್ವದ ಸಿಗ್ನೇಚರ್ ಇದ್ದಂತೆ. ಸಿಂಹ ಕಾಡಿನಲ್ಲಿ ಗರ್ಜಿಸಿದಾಗ ನರಿಗಳು ಕೂಗುವುದು ಸಹಜ. ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳಬೇಡಿ. ಪಾರ್ಟ್ 5 ಪ್ರಾಯೋಗಿಕ ಸಲಹೆಗಳು, ಪ್ರಾಕ್ಟಿಕಲ್ ಟಿಪ್ಸ್. 1. 5 ಸೆಕೆಂಡ್ ರೂಲ್. ಯಾರಾದರೂ ಬೈದಾಗ, ನಿಂದಿಸಿದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಒಂದು ದೀರ್ಘ ಉಸಿರು ತಗೊಂಡು 5 ಸೆಕೆಂಡ್ ಯೋಚಿಸಿ. 2. ವ್ಯಕ್ತಿಗತವಾಗಿ ತಗೋಬೇಡಿ. ಅವರ ಕೆಟ್ಟ ಮಾತುಗಳು ಅವರ ಸಂಸ್ಕಾರವನ್ನು ತೋರಿಸುತ್ತೆ ಹೊರತು ನಿಮ್ಮ ಯೋಗ್ಯತೆಯನ್ನಲ್ಲ. ಇಂತಹ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರವಿರಿ. ನಿಮ್ಮ ಶಾಂತಿಯೇ ನಿಮ್ಮ ಮೊದಲ ಆದ್ಯತೆಯಾಗಿರಲಿ.
3. ನಿಮ್ಮ ಸಾಧನೆಯೇ ತಿರುಗೇಟು. ನಿಮ್ಮನ್ನು ತುಳಿಯೋರಿಗೆ ನೀವು ಕೊಡುವ ಬೆಸ್ಟ್ ಆನ್ಸರ್ ಅಂದ್ರೆ ನೀವು ಅವರಿಗಿಂತ ಎತ್ತರಕ್ಕೆ ಬೆಳೆಯುವುದು. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗೋದಿಲ್ಲ. ಫ್ರೆಂಡ್ಸ್, ವಿಡಿಯೋ ಮುಗಿಸೋ ಮುನ್ನ ಕೊನೆಯದಾಗಿ ಒಂದು ಮಾತು. ಈ ಪ್ರಪಂಚದಲ್ಲಿ 2 ರೀತಿಯ ಜನರಿದ್ದಾರೆ. ಒಂದು ದೀಪದಂತೆ ಬೆಳಗುವವರು, ಇನ್ನೊಂದು ಆ ದೀಪವನ್ನ ಆರಿಸಲು ಗಾಳಿಯಂತೆ ಬೀಸುವವರು. ಗಾಳಿ ಎಷ್ಟೇ ಜೋರಾಗಿ ಬೀಸಿದರೂ ದೀಪ ತನ್ನ ಕೆಲಸವನ್ನ ನಿಲ್ಲಿಸಬಾರದು. ನಿಮ್ಮ ಜೀವನದ ಬಾಸ್ ನೀವು ಮಾತ್ರ. ಯಾರೋ ಒಬ್ಬರು ನಿಮ್ಮನ್ನ ಕೆಣಕಿದ್ರು ಅಥವಾ ಅವಮಾನಿಸಿದ್ರು ಎಂಬ ಕಾರಣಕ್ಕೆ ನೀವು ನಿಮ್ಮ ಮಟ್ಟವನ್ನ ಕೆಳಗಿಳಿಸಿಕೊಳ್ಬೇಡಿ. ನೆನಪಿಡಿ, ಕೆಸರಿನಲ್ಲಿ ಕಲ್ಲು ಎಸೆದ್ರೆ ನಮ್ಮ ಬಟ್ಟೆಯೇ ಗಲೀಜಾಗ್ತದೆ ಹೊರತು ಆ ಕಲ್ಲಿಗೆ ಏನೂ ಆಗೋದಿಲ್ಲ. ನಮ್ಮನ್ನ ತುಳಿಯಲು ನೋಡುವವರು ಮುಂದೆ ಒಂದು ದಿನ ನಮ್ಮ ಬೆಳವಣಿಗೆಯನ್ನ ಕಂಡು ತಾವೇ ತಲೆ ತಗ್ಗಿಸುವಂತೆ ನಾವು ಬೆಳೆಯಬೇಕು. ಯಾಕಂದ್ರೆ ಗೆಲ್ಲೋದು ಅಂದ್ರೆ ಕೇವಲ ವಾದದಲ್ಲಿ ಗೆಲ್ಲೋದಲ್ಲ, ನಮ್ಮ ವ್ಯಾಲ್ಯೂಸ್ ಮತ್ತು ಸಂಸ್ಕಾರವನ್ನ ಉಳಿಸಿಕೊಂಡು ಜೀವನದಲ್ಲಿ ಮುಂದೆ ಸಾಗೋದು. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಜೀವನ ತುಂಬಾ ಚಿಕ್ಕದು ಫ್ರೆಂಡ್ಸ್. ಇಲ್ಲಿ ದ್ವೇಷ ಸಾಧಿಸಲು, ವಾದ ಮಾಡಲು ಸಮಯವೇ ಸಾಲೋದಿಲ್ಲ. ಹಾಗಿದ್ದ ಮೇಲೆ ಈ ನೆಗೆಟಿವ್ ವ್ಯಕ್ತಿಗಳಿಗಾಗಿ ನಮ್ಮ ಅಮೂಲ್ಯ ಸಮಯವನ್ನ ಯಾಕೆ ವ್ಯರ್ಥ ಮಾಡಬೇಕು? ನಿಮ್ಮ ದಾರಿ ನಿಮಗೆ ಸ್ಪಷ್ಟವಾಗಿರಲಿ, ನಿಮ್ಮ ಗುರಿ ನಿಮ್ಮ ಕಣ್ಣು ಮುಂದಿರಲಿ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗಲ್ಲ. ಹಾಗೆಯೇ ನಿಮ್ಮನ್ನು ಟೀಕಿಸುವವರಿಂದ ನಿಮ್ಮ ವ್ಯಕ್ತಿತ್ವ ಅಳಿಸಿ ಹೋಗಲ್ಲ. ನಿಮ್ಮ ಕೆಲಸ ಮಾತಾಡಲಿ, ನಿಮ್ಮ ಮೌನ ಅವರಿಗೆ ಉತ್ತರವಾಗಲಿ. ನಗು ನಗುತ್ತಾ ಇರಿ, ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಿರಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಲೈಫ್ನಲ್ಲೂ ಇಂಥ ಟಾಕ್ಸಿಕ್ ವ್ಯಕ್ತಿಗಳು ಎದುರಾಗಿದ್ದಾರಾ? ಅಂಥ ಸಂದರ್ಭವನ್ನ ನೀವು ಹೇಗೆ ಎದುರಿಸಿದ್ರಿ? ಅವರಿಗೆ ಹೇಗೆ ಆನ್ಸರ್ ಮಾಡಿದ್ರಿ? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ಧೈರ್ಯ ತುಂಬಬಹುದು ಅನಿಸಿದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಆಲೋಚನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕೀಪ್ ಗ್ರೋಯಿಂಗ್, ಕೀಪ್ ಸ್ಮೈಲಿಂಗ್. ಜೈ ರಾಧಾಕೃಷ್ಣ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ನನ್ನ ಮಾತನ್ನ ಕೇಳಿಸಿಕೊಂಡ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನನ್ನ ನಮಸ್ಕಾರಗಳು.